ಶ್ರೀ ಗಣೇಶ್ವರ ದೇವಸ್ಥಾನ ಉಂಬ್ರೆಸಿನದ ಅಡೂರು ಮಧೂರು ಕಾವುಕನಿತ 5ನೇ ಸ್ಥಾನ ನಮ್ಮ ಬೇಡರ ಶ್ರೀ ಗಣೇಶ್ವರ ದೇವಸ್ಥಾನ ಗ್ರಾಮ ದೇವಸ್ಥಾನ ಆದ ಪ್ರಸಿದ್ಧವಾದ ಇನಿ ಕೇರಳ ಮಾತ್ರ ತಂದೆ ಕರ್ನಾಟಕದ ಮಸ್ತ್ ಭಕ್ತರು ಶ್ರೀ ಕ್ಷೇತ್ರ ಬರ್ತದೆ ತಮ್ಮ ಮನೋಭಿಷ್ಟನ್ನು ಪೂರೈಸಿಕೊಂಡಿದ್ದಾರೆ. ಈ ಸಂದರ್ಭಗಳು ಕ್ಷೇತ್ರದ ಜೀರ್ಣೋದ್ಧಾರ ಕಾರ್ಯ ಪ್ರಾರಂಭ ಆದ ಅಂದಾಜು ಶೋಕುಡೆ ಪ್ರಮುಖ ಗೌತಿನ ಮಾತು ಸೇರಿಲ್ಲ. ಈ ಸಂದರ್ಭಗಳು ನಡೆಸಲು ನಮ್ಮ ಜೀರ್ಣೋದ್ಧಾರ ಕಾರ್ಯ ನಮ್ಮ ಮನವಿ ಮೇರೆಗೆ ಜೀರ್ಣೋದ್ಧಾರ ಕಾರ್ಯ ನಿರೀಕ್ಷಣೆ ಮಾಡುತ್ತದೆ. ಆ ಕೊಟ್ಟು ಜಾತನ ಆ ಉದನೇಶ್ವರನ ಅನುಗ್ರಹ ಪಡೆಯುವುದು ನಮ್ಮ ಕ್ಷೇತ್ರ ಜೀರ್ಣೋದ್ಧಾರ ಕಾರ್ಯಕ್ಕೆ ನಮ್ಮೆಲ್ಲ ಒಂದು ಕಾಂಟ್ರಿಬ್ಯೂಷನ್ ಕೊಡ್ತಾರೆ. ನಮ್ಮ ಅನ್ನೆ ಸದಾಶಿವನ್ನೇ ಅರಿನಿ ಈ ನಮ್ಮ ಜೀರ್ಣೋದ್ಧಾರದ ಈ ಸಂಬಂಧಿಸಿದ ಈ ಸಂದರ್ಭಗಳು ನಮ್ಮ ಪ್ರೀತಿಗೆ ಈ ವೈದ್ಯರ ದೇವಸ್ಥಾನದ ಬ್ರಹ್ಮೋತ್ಸವ ಸಮಿತಿ ಪರವಾದ ಮೋಕೆಡು ಅವರಿಗೆ ಈ ಗೌರವಾರ್ಪಣೆ ಮಾಡ್ತಾರೆ. ನಮ್ಮ ಸಮಿತಿ एक भोजन कॉस्ट अध्यक्ष ಜಾಯಿಂಟ್ ಸೆಕ್ರೆಟರಿ ಇಂದು ಕೆಲಸ ಜವಾಬ್ದಾರಿ ಬಾರಿ ಎಲ್ಲ ಅಚ್ಚುಕಟ್ಟಾದ ಆದ ಮುಖಾಂತರ ಬಾರಿ ಶೋಕಡೆ ಇದಕ್ಕೆ ಒಂದಿಲ್ಲ ಬಾರಿ ಶೋಕ ಈ ವರ್ಷ ದೇವಸ್ಥಾನ ಬರ್ತಾನೆ ದಯಪಂಡ ನಾನು ನಮ್ಮ ಮಂಚಿನ ಜವಾನಿಯನ್ನು बस पट्टे ಒಂದು ಬಂಗಾರದ ಪುಷ್ಪಗಳ ಪರಿಮಳ ಭರಿತ ಪುಷ್ಪಗಳ ಮಾಲೆಯಾಗಿ ಇಂದು ಉದನೇಶ್ವರ ಸ್ವಾಮಿ ನಾನು ಸದಾಶಿವ ಶೆಟ್ಟಿ ಕನ್ಯಾಣ. ನನ್ನ ಬಗ್ಗೆ ಗೊತ್ತಿರೋದು ಇವತ್ತು ನಿಮ್ಮ ವಿಜಯ ಕರ್ನಾಟಕದ ಎಲ್ಲ ವೀಕ್ಷಕರಿಗೆ ನನ್ನ ನಮಸ್ಕಾರ. ವಿಶೇಷವಾಗಿ ಈಗ ಗಣೇಶ್ವರ ದೇವಸ್ಥಾನ ಈ ಬಗ್ಗೆ ಎಲ್ಲರಿಗೂ ಗೊತ್ತೇ ಇರ್ಬೋದು. ಇದರ ಕೆಲವು ಈಗ 12 ವರ್ಷದಿಂದ ಜೀರ್ಣೋದ್ಧಾರ ಕಾರ್ಯಗಳೆಲ್ಲ ನಡೀತಾ ಇತ್ತು. ಈಗ ಸಂಪೂರ್ಣ ಆಗಿ ಈಗ ಸದ್ಯ ಅಂದರೆ ಬ್ರಹ್ಮಕಲಶದ ಉತ್ಸವ ನಡೀತಾ ಉಂಟು. ಅದಕ್ಕೆ ನಾನು ಇವತ್ತು ಬಂದಿದ್ದೇನೆ. ಇನ್ನು ಬ್ರಹ್ಮಕಲಶ ನಾಳೆ ನಡೆದು 26ಕ್ಕೆ ಬ್ರಹ್ಮಕಲಶ ಉಂಟು. ಪ್ರತಿಷ್ಠೆ ನಾಳೆ 23ಕ್ಕೆ ಪ್ರತಿಷ್ಠೆ ಆಗಲಿದೆ. ವ್ಯವಸ್ಥೆ ನೋಡುವಾಗ ಭಾಳ ನನಗೆ ಸಂತೋಷ ಆಗ್ತದೆ. ಯಾಕಂದರೆ ಇಂಥ ಹಳ್ಳಿ ಪ್ರದೇಶದಲ್ಲಿ ಇದ್ದರೂ ವಿಶೇಷವಾದ ಒಂದು ಶ್ರದ್ಧಾ ಕೇಂದ್ರವಾಗಿ ಬಹಳಷ್ಟು
ಪುರಾತನವಾದ ಇತಿಹಾಸ ಇರುವಂಥ ಈ ಕ್ಷೇತ್ರ. ಇದನ್ನು ಊರಿನ ಎಲ್ಲ ಜನರು ಮತ್ತು ಭಕ್ತಾದಿಗಳು ಎಲ್ಲ ಸೇರಿ, ಅದರಲ್ಲೂ ಒಳ್ಳೆಯ ಒಂದು ಲೀಡರ್ಶಿಪ್ ಇದೆ ಇಲ್ಲಿ, ಎಲ್ಲರೂ ಸೇರಿ ಇಷ್ಟೊಂದು ಅಚ್ಚುಕಟ್ಟಾಗಿ ಎಲ್ಲ ಜೀರ್ಣೋದ್ಧಾರದ ಕೆಲಸಗಳನ್ನೆಲ್ಲ ನೆರವೇರಿಸಿ ಈಗ ಸದ್ಯ ಅದರ ಫೈನಲ್ ಸ್ಟೇಜಲ್ಲಿದೆ. ಎಲ್ಲ ವ್ಯವಸ್ಥೆಗಳು ಇವತ್ತು ನೋಡಿದೆ ನಾನು. ಅದು ದೇವಸ್ಥಾನದ ಒಳಗಿನ ಎಲ್ಲ ವ್ಯವಸ್ಥೆಗಳಾಗಿರಲಿ, ಅನ್ನಛತ್ರ, ಊಟದ ಅನ್ನಪ್ರಸಾದದ ವ್ಯವಸ್ಥೆಗಳು, ಉಗ್ರಾಣಕ್ಕೆಲ್ಲ ಈಗ ವೀಕ್ಷಣೆ ಮಾಡಿ ಬಂದಿದೆ. ಭಾಳಷ್ಟು ಕಡೆಯಿಂದ ಎಲ್ಲ ಹೊರೆ ಕಾಣಿಕೆ ಎಲ್ಲ ಬಂದಿದೆ. ಸಾಂಸ್ಕೃತಿಕ ವೇದಿಕೆ 2-3 ವೇದಿಕೆಗಳಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ನಡೀತಾ ಉಂಟು. ನಿರಂತರವಾಗಿ ಭಜನಾ ಕಾರ್ಯಗಳು ನಡೀತಾ ಉಂಟು. ಹಾಗಿರುವಾಗ ಭಾಳ ಸಂತೋಷ ಆಯಿತು ನನಗೆ. ವಿಶೇಷವಾಗಿ ನಾನು ಬಂದಿದ್ದು ಸ್ವಲ್ಪ ಮೊದಲೇ ಬಂದಿದ್ದೇನೆ. ನಾನು ಬ್ರಹ್ಮಕಲಶ ದಿವಸ ಬರಬೇಕಾಗಿತ್ತು. ಆದರೂ ಇವತ್ತು ಬಂದು ನೋಡಿದಾಗ ನನಗೆ ಭಾಳ ಸಂತೋಷ ಆಯಿತು, ತೃಪ್ತಿ ಆಯಿತು. ಯಾಕಂದರೆ ಮೊದಲೊಂದು ಸಲ ನಾನು ಇಲ್ಲಿ ಬಂದು ಇದು ಕೆಲಸ ನಡೀತಾ ಇತ್ತು. ಆಗ ಆವತ್ತಿಗೂ ಇವತ್ತಿಗೂ ಬಹಳಷ್ಟು ವ್ಯತ್ಯಾಸ ಕ್ಷೇತ್ರದಲ್ಲಿ ಆಗಿದೆ. ಪರಿಪೂರ್ಣವಾದ ಶಿವಕ್ಷೇತ್ರವಾಗಿ ಮೂಡಿಬಂದಿದೆ. ಗುಟ್ಟಿಚಾತನ ಪರಿವಾರ ದೈವಗಳು, ಅದರಲ್ಲಿ ಗುಟ್ಟಿಚಾತನ ಅದು ವಿಶೇಷ. ಹಾಗಿರುವಾಗ ಈ ಶಿವಕ್ಷೇತ್ರಕ್ಕೆ ಬಂದು ಭಾಳ ಸಂತೋಷ ಆಯಿತು. ಊರಿನ ಇಡೀ ಜನತೆಗೆ ಇದೊಂದು ಒಳ್ಳೆಯ ಒಂದು ಶಕ್ತಿ ಕೇಂದ್ರ, ಶ್ರದ್ಧಾ ಕೇಂದ್ರವಾಗಿ ಮೂಡಿಬಂದಿದೆ. ಸಂತೋಷ ಆಯಿತು. ಎಲ್ಲ ಭಕ್ತಾದಿಗಳಿಗೆ ನನ್ನ ಶುಭಾಶಯ ಹೇಳ್ತೇನೆ. ಒಳ್ಳೆಯದಾಗಿ ಎಲ್ಲ ಸಂಪೂರ್ಣ ಇನ್ನೂ ಕೆಲವು ದಿನದ ಕಾರ್ಯಕ್ರಮಗಳು ಒಳ್ಳೆಯ ರೀತಿಯಲ್ಲಿ ಮೂಡಿ ಬರಲಿ. ಅದಕ್ಕೆ ಶುಭಾಶಯ. ಧನ್ಯವಾದ.